ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯ ಕೇಳೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಒಂದೊಂದು ದಿನ ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಗತಿಸಿ ಹೋಗುತ್ತಾ ಇರುವಾಗ, ದೇವರೇ, ನಿಮ್ಮ ವಾಕ್ಯ ಕೇಳುತ್ತಿರುವಾಗ ನಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆ ಉಂಟಾಗುವ ಹಾಗೆ, ಪ್ರಾರ್ಥನಾತ್ಮ ಹೊಂದಿಕೊಂಡು ಆಧ್ಯಾತ್ಮಿಕವಾಗಿ ಬಲಗೊಳ್ಳುವ ಹಾಗೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿರಿ, ದೇವರ ವಾಕ್ಯವನ್ನು ಧ್ಯಾನಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ ಏನು ಹೇಳುತ್ತದೆ ಎಂಬುದಾಗಿ ಓದಿಕೊಳ್ಳೋಣ ಬನ್ನಿ. ಅದ್ಭುತವಾದಂತಹ ವಚನ ಭಾಗ ಇದಾಗಿದೆ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ ಎನ್ನುವಂಥದ್ದೇ. ಕಳೆದ ಕೆಲವು ದಿನಗಳಿಂದ ಪ್ರಾರ್ಥನೆ ಎಂಬ ಅಂಶವನ್ನು ಆರಿಸಿಕೊಂಡು ಅನೇಕ ವಿಧವಾದ ಪ್ರಾರ್ಥನೆಗಳ ಕುರಿತಾಗಿ ನಾವು ಧ್ಯಾನಿಸುತ್ತಾ ಬರ್ತಿದ್ದೇವೆ. ಈ ಆಲೋಚನೆ ಅಂದರೆ ಎಲ್ಲಾ ಸಮಯದಲ್ಲಿಯೂ ಸಕಲ ವಿಧವಾದ ಪ್ರಾರ್ಥನೆ ಮಾಡಬೇಕೆಂಬ ಮಾತಿನಿಂದಲೇ ನನಗೆ ಸ್ಫೂರ್ತಿ ಉಂಟಾಯಿತು. ಪ್ರಾರ್ಥನೆ ಒಂದು ಸಾರಿ ಮಾಡುವಂಥದ್ದಲ್ಲ, ಪ್ರತಿ ಸಾರಿ ಮಾಡುವಂಥದ್ದಲ್ಲ, ಎಲ್ಲಾ ಸಮಯದಲ್ಲಿ ಮಾಡುವಂಥದ್ದಾಗಿದೆ. ಬಾಧೆ ಉಂಟಾಯ್ತಾ? ಪ್ರಾರ್ಥಿಸಿರಿ. ಸಂತೋಷ ಉಂಟಾಯ್ತಾ? ಪ್ರಾರ್ಥಿಸಿರಿ. ಮೇಲುಂಟಾಯ್ತಾ? ಪ್ರಾರ್ಥಿಸಿರಿ. ದುಃಖದಲ್ಲಿದ್ದೀರಾ? ಪ್ರಾರ್ಥಿಸಿರಿ. ನಿಮ್ಮ ಕಣ್ಣೆದುರಿಗೆ ಮತ್ತೊಬ್ಬರ ಬಾಧೆಯನ್ನು ನೋಡ್ತಾ ಇದ್ದೀರಾ? ವಿಜ್ಞಾಪನೆ ಮಾಡಿರಿ. ವಾಕ್ಯ ಹೇಳುತ್ತೆ ಅಲ್ಲವೇ, ಎಲ್ಲಾ ಸಮಯದಲ್ಲಿ ಸಕಲ ವಿಧವಾದ ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿಯೇ ಇದರ ವಿಷಯದಲ್ಲಿಯೇ 16 ಅಂಶಗಳನ್ನು ನಾವು ಧ್ಯಾನಿಸಿದ್ದೇವೆ. ಬೇಕಾದರೆ ನೀವು ಹಿಂದಕ್ಕೆ ಹೋಗಿ, ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಿಂದಕ್ಕೆ ಹೋಗಿ, ಪ್ರತಿದಿನ ನಾವು ಸಾರಿದ ಹೆಚ್ಚು ಕಡಿಮೆ 15 ದಿನಗಳಿಂದ ಪ್ರಾರ್ಥನೆಯ ಅಂಶದ ಕುರಿತಾಗಿ ನಾವು ಧ್ಯಾನಿಸ್ತಿದ್ದೇವೆ. ಆ ಎಲ್ಲಾ ಅಂಶಗಳು ಈ ಒಂದೇ ವಚನದಲ್ಲಿ ಇವೆ ನೋಡಿ. ಪ್ರಾರ್ಥನೆಯನ್ನು ವಿಜ್ಞಾಪನೆ ಪ್ರಾರ್ಥನೆ ಆಲ್ರೆಡಿ ನಾವು ಧ್ಯಾನಿಸಿದ್ದೇವೆ. ಎಲ್ಲಾ ವಿಷಯದಲ್ಲಿ ಪರಿಶುದ್ಧರಿಗೋಸ್ಕರವೂ ಸಂಪೂರ್ಣ ಸ್ಥಿರಚಿತ್ತದೊಂದಿಗೆ ಸ್ಥಿರಚಿತ್ತದ ಪ್ರಾರ್ಥನೆ ಮಾಡಬೇಕು. ಸ್ಥಿರವಾಗಿ ಮಾಡಬೇಕು ಅಂದರೆ ಕರ್ತನನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ನಿಮಗಿರುವವುಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ, ನಾನು ಬೇಗನೆ ಬರ್ತೇನೆ ಎಂಬುದಾಗಿ ಯೇಸು ಫಿಲದೆಲ್ಫಿಯಾ ಸಭೆಗೆ ಹೇಳಿದ ಹಾಗೆ ಪ್ರಾರ್ಥನೆಯಲ್ಲಿ ಸ್ಥಿರವಾದ ಹಿಡಿತ ಇರಬೇಕು. ಟೇಕ್ ಇಟ್ ಈಸಿ ಎಂಬ ಪಾಲಿಸಿ ಅಲ್ಲ ಪ್ರಿಯರೇ. ನಡೆದ್ರೆ ನಡೆಯಲಿ, ಇಲ್ಲವಾದ್ರೆ ಇಲ್ಲ. ಕಾರ್ಯ ಆದ್ರೆ ಆಗತ್ತೆ, ಇಲ್ಲವಾದ್ರೆ ಇಲ್ಲ. ದೇವ್ರು ಕೇಳಿದ್ರೆ ಕೇಳಲಿ, ಬಿಟ್ರೆ ಬಿಡ್ಲಿ. ಪ್ರಾರ್ಥನೆಗೆ ಉತ್ತರ ಕೊಟ್ರೆ ಕೊಡ್ಲಿ, ಕೊಡದಿದ್ರೆ ಬಿಡ್ಲಿ. ಈ ರೀತಿಯಾಗಿ ಯೋಚಿಸುವಂಥದ್ದಲ್ಲ ಪ್ರಾರ್ಥನೆ. ಸ್ಥಿರವಾದ ಹಿಡಿತದೊಂದಿಗೆ. ಇನ್ನು ಕಠಿಣ ಪದ ಬಳಸಬೇಕಾದ್ರೆ ಹಠದಿಂದ ಪ್ರಾರ್ಥಿಸಬೇಕು. ಹೇಳಬೇಕಾದ್ರೆ ನಮ್ಮಲ್ಲಿ ಎಷ್ಟು ಮೊಂಡಿತನ ಇದೆ ನೋಡಿ. ಎಷ್ಟು ವಿಷಯಗಳಲ್ಲಿ ನಾವು ಮೊಂಡಿತನದ ಹಠ ಹಿಡಿಯಲ್ಲ ಹೇಳಿ. ಅಂದುಕೊಂಡಿರೋದನ್ನು ಸಾಧಿಸಲಾರದೆ ಬಿಡದೇ ಇರುವಂತಹ ಚಿಕ್ಕ ಮಕ್ಕಳನ್ನು ಕೂಡ ನಾವು ನೋಡ್ತೇವಲ್ಲವೇ. ಅವರು ಕೇಳಿದ್ದು ನಾವು ಕೊಡ್ಲಿಲ್ಲ ಅಂದ್ರೆ ಹಠ ಮಾಡಿ ಎಷ್ಟು ಕಿರುಚುತ್ತಾರೆ, ಸುಮ್ಮನೆ ಇರಲ್ಲ. ಆ ರೀತಿ ಹಠ ಹಿಡಿಯುವಂಥವ್ರು ಚಿಕ್ಕಂದಿನಲ್ಲಿ ಚಿಕ್ಕ ಮಕ್ಕಳಿಗೆ ಸಣ್ಣ ಸಣ್ಣ ವಿಷಯಕ್ಕಾಗಿ ಹಠ ಇರ್ಬೋದೇನೋ, ಆದರೆ ಅಂತಹ ಮಕ್ಕಳನ್ನು ಸರಿಯಾದ ಚಾನಲ್ನಲ್ಲಿ ನಾವು ಅವರ ಎನರ್ಜಿಯನ್ನು, ಅವರ ಸ್ಥಿರವಾದ ಹಿಡಿತವನ್ನು ಪ್ರೋತ್ಸಾಹಿಸೋದಾದರೆ ಅಂಥವರು ದೇವರಿಗೋಸ್ಕರ ದೊಡ್ಡ ಕಾರ್ಯಗಳನ್ನು ಸಾಧಿಸ್ತಾರೆ. ಆ ಯಾಕೋಬನಿಗೆ ಅಂತಹ ಸ್ಥಿರವಾದ ಹಿಡಿತ ಇತ್ತು ಪ್ರಿಯರೇ. ತಾಯಿಯ ಗರ್ಭದಲ್ಲಿದ್ದಾಗಲೇ ನಾನು ನನ್ನ ಅಣ್ಣನಿಗಿಂತಲೂ ಮೊದಲು ಹೋಗಬೇಕಂದುಕೊಂಡು ಅವನ ಸೊಂಟ ಹಿಡ್ಕೊಂಡನಂತೆ, ಬಿಗಿಯಾಗಿ ಹಿಡ್ಕೊಂಡು ಬಿಡದಂತೆ ಹೊರಗೆ ಬಂದನಂತೆ. ಸ್ಥಿರವಾದ ಹಿಡಿತ. ಬೇರೆ ಎಲ್ಲಾ ವಿಷಯಗಳಲ್ಲಿ ನಾವು ಸ್ಥಿರಚಿತ್ತರಾಗಿರ್ತೇವೆ, ಆದರೆ ದೇವರ ವಿಷಯ ಬರೋಷ್ಟೊತ್ತಿಗೆ ಅದೇನೋ ನಾವು ಸ್ಥಿರವಾಗಿರೋದಿಲ್ಲ. ಇದನ್ನು ಮುಗಿಸಬೇಕು, ಈ ಕಾರ್ಯ ಜರುಗಬೇಕು, ಇದನ್ನು ಮಾಡಬೇಕು. ಏನಾದರೂ ಸಹ ನಾನು ಪಾಪಕ್ಕೆ ಅವಕಾಶ ಕೊಡೋದಿಲ್ಲ. ಹೌದಲ್ಲವೇ? ನಾನು ಕುಡಿಯಲ್ಲ, ನಾನು ಸ್ಮೋಕಿಂಗ್ ಮಾಡಲ್ಲ, ನಾನು ಪೋರ್ನೋಗ್ರಾಫಿಗೆ ಅವಕಾಶ ಕೊಡಲ್ಲ, ನಾನು ಪಾಪಕ್ಕೆ ಅವಕಾಶ ಕೊಡಲ್ಲ. ನನಗೆ ಎಷ್ಟೇ ರೀತಿಯಲ್ಲಿ ಎಷ್ಟೇ ಜನ ಹಿಂಸೆಗೊಳಿಸಿದರೂ ಕೂಡ ಯೇಸುವನ್ನು ಬಿಡೋದಿಲ್ಲ. ನೀವು ಭಯಪಡಿಸಿದರು, ನನಗೆ ಬಾಧೆ ಪಡಿಸಿದರು, ನನಗೆ ಅವಮಾನ ಪಡಿಸಿದರು,
ನೀವು ನನಗೆ ಏನ್ ಮಾಡಿದ್ರೂ ಸಹ ನಾನು ಯೇಸುವನ್ನು ಬಿಡೋದಿಲ್ಲ, ಆತನನ್ನು ಹಿಡ್ಕೊಂಡಿದ್ದೇನೆ. ಬೆತ್ಲೆಹೇಮಿನಿಂದ ಮೋವಾಬ್ ದೇಶಕ್ಕೆ ಹೋಗಿರುವಂತಹ ನವೋಮಿಯ ಕುಟುಂಬ ನಷ್ಟಕ್ಕೊಳಗಾಯಿತು. ನವೋಮಿ ತನ್ನ ಮಕ್ಕಳಿಬ್ಬರನ್ನು ಕಳ್ಕೊಂಡಳು. ತಾನು ಮಾಡಿದ ತಪ್ಪನ್ನು ಗ್ರಹಿಸಿಕೊಂಡು ಪಶ್ಚಾತ್ತಾಪಪಟ್ಟು ತನ್ನ ದೇಶಕ್ಕೆ ಹಿಂತಿರುಗಿ ಬರುವುದಕ್ಕಾಗಿ ಬೆತ್ಲೆಹೇಮಿಗೆ ಬರಲು ಸಿದ್ಧಳಾಗುತ್ತಾಳೆ. ದೇವರು ತನ್ನ ಪ್ರಜೆಗಳನ್ನು ಕಟಾಕ್ಷಿಸಿದ್ದಾರೆಂದು ಅರಿತು ತನ್ನ ಸ್ವದೇಶಕ್ಕೆ ಬರಬೇಕಂದುಕೊಳ್ತಾಳೆ. ಆಕೆಯ ಇಬ್ಬರ ಮಕ್ಕಳು ಕೂಡ ಸತ್ತು ಹೋಗ್ತಾರೆ. ಆದರೆ ಇಬ್ಬರು ಸೊಸೆಯಂದಿರು ಆಕೆಯೊಂದಿಗಿರ್ತಾರೆ. ಯಾರೆಂದು ಗೊತ್ತಲ್ಲವೇ? ಓರ್ಫಾ ಮತ್ತು ರೂತಳು. ನನ್ನ ದೇಶಕ್ಕೆ ನಾನು ಹೋಗಬೇಕು ಅಂದಾಗ ನಾವಿಬ್ಬರೂ ನಿನ್ನ ಸಂಗಡ ಬರ್ತೇವೆಂದು ಹೇಳ್ತಾರೆ. ಬೇಡ್ರಮ್ಮ, ನೀವು ನಿಮ್ಮ ಮನೆಗೆ ಹೋಗ್ರಿ, ನಿಮ್ಮ ತಂದೆ ತಾಯಿ ಬಳಿಗೆ ಹೋಗಿ, ಯವನ ಪ್ರಾಯದಲ್ಲಿದ್ದೀರಿ, ಮತ್ತೊಂದು ಮದುವೆ ಮಾಡಿಕೊಳ್ಳಿರಿ. ನನ್ನ ಜೊತೆ ಬಂದರೆ ನಿಮಗೇನು ಸಿಗುತ್ತೆ? ನನಗೇ ಯಾರೂ ಇಲ್ಲ, ವಿಧವೆಯಾಗಿದ್ದೇನೆ, ನನ್ನ ಹತ್ರ ಏನೂ ಇಲ್ಲ, ನೀವು ಹೊರಟು ಹೋಗಿರಿ ಅಂದಾಗ, ಇಲ್ಲಾತೆ, ನಾವು ನಿನ್ನೊಂದಿಗೇ ಬರುತ್ತೇವೆ ಎಂಬುದಾಗಿ ಇಬ್ಬರು ಅಳುತ್ತಾ ಆ ಊರಿನ ಸರಹದ್ದಿನವರೆಗೂ ನಾವು ನಿನ್ನ ಸಂಗಡ ಬರ್ತೇವೆ ಎಂದು ಹೇಳಿ ಬರ್ತಾರೆ. ಇನ್ನು ಆ ಸರಹದ್ದು ದಾಟಿದ ನಂತರ, ಅಂದರೆ ಆ ಊರಿನ ಹೊರಗಡೆ ಬಂದ ನಂತರ ಮತ್ತೊಂದು ಸಾರಿ ನವೋಮಿ ನಿಮ್ಮ ಮನೆಗೆ ಹೊರಟು ಹೋಗ್ರಮ್ಮ ಅಂತ ಹೇಳಿದ್ರೆ, ಅವರಿಬ್ಬರಲ್ಲಿ ಒಬ್ಬ ಸೊಸೆಯಾದಂತಹ ಓರ್ಫಾ, ಆಯ್ತು ಸರಿ ಅತ್ತೆ, ನೀನು ಹೇಳ್ತಿರೋದ್ರಿಂದ ನಾನು ಹೋಗ್ತೇನೆ ಎನ್ನುವಂತೆ ನವೋಮಿಗೆ ಓರ್ಫಾ ಮುದ್ದಿಟ್ಟು ಟಾಟಾ ಹೇಳಿ ಹೊರಟು ಹೋಗ್ತಾಳೆ. ಆದರೆ ರೂತಳು ಏನ್ ಮಾಡಿದಳು ಗೊತ್ತಾ? ನವೋಮಿಗೆ ಹೇಳ್ತಾಳೆ, ಅತ್ತೇ, ನೀನು ನನಗೆ ಹೋಗೆನ್ನಬೇಡ ಎಂದು ಹೇಳಿ ಆಕೆಗೆ ಅಪ್ಪಿಕೊಳ್ತಾಳೆ. ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಗಟ್ಟಿಯಾಗಿ ಅಪ್ಪಿಕೊಂಡು, ನನಗೆ ಹೋಗನ್ಬೇಡ, ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ಅನ್ನುತ್ತಾಳೆ. ನಿನ್ನ ದೇವರೇ ದೊಡ್ಡ ದೇವರು. ನಿನ್ನ ದೇವರ ಕುರಿತು ನನಗೆ ಹೇಳಿರುವ ಮಾತುಗಳು ನನ್ನ ನಂಬಿಕೆಯನ್ನು ವೃದ್ಧಿಗೊಳಿಸಿವೆ. ನಾನು ನಿನ್ನೊಂದಿಗೆ ಬರುತ್ತೇನೆ. ದೇವರು ಕೊಟ್ಟಿರುವ ನನ್ನ ಆಧ್ಯಾತ್ಮಿಕ ಅತ್ತೆ ನೀನಾಗಿದ್ದಿ, ನನ್ನ ತಾಯಿ, ನನಗೆ ಸಮಸ್ತವೂ ನೀನೇ ಆಗಿದ್ದಿ. ನಿನ್ನಲ್ಲಿ ದೇವರ ಮಾದರಿ, ದೇವರ ಪ್ರೀತಿ ನೋಡಿದ್ದೇನೆ ಎಂದು ಹೇಳಿ, ನೀನು ಹೋಗುವಲ್ಲಿಗೆ ನಾನು ಬರ್ತೇನೆ. ನಿನಗೆ ಮರಣ ಆಗುವ ಸ್ಥಳದಲ್ಲೇ ನಾನೂ ಮರಣ ಹೊಂದುತ್ತೇನೆ. ನಿನಗೆಲ್ಲಿ ಸಮಾಧಿ ಆಗುತ್ತೋ ನನಗೂ ಅಲ್ಲೇ ಸಮಾಧಿ ಆಗಬೇಕು. ನಿನ್ನ ಬಂಧುಗಳು ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನನಗೆ ಹೋಗು ಅನ್ಬೇಡ. ಸಾವಾದರೂ ಬದುಕಾದರೂ ನಿನ್ನೊಂದಿಗೆ ಎನ್ನುವಂತೆ ಅಪ್ಪಿಕೊಂಡು ಗಟ್ಟಿಯಾಗಿ ಹಿಡಿದುಕೊಂಡು ಹಠ ಹಿಡಿಯುತ್ತಾಳೆ. ಅತ್ತೆ ಎಷ್ಟೇ ಹೋಗಮ್ಮ ಅಂತ ಹೇಳಿದ್ರು ಕೂಡ ಹೋಗಲಾರದೆ ಅತ್ತೆಯ ಸಂಗಡವೇ ಬೆತ್ಲೆಹೇಮಿಗೆ ಬರ್ತಾಳೆ. ಆಕೆಯ ಸ್ಥಿರಚಿತ್ತವೇ ಹಾಗೂ ಆಕೆಯ ನಂಬಿಕೆಯೇ, ಆಕೆ ತೆಗೆದುಕೊಂಡ ನಿರ್ಣಯವೇ ಆಕೆ ಭವಿಷ್ಯವನ್ನೇ ಮಾರ್ಪಡಿಸಿತು. ಬಾಡಿ ಹೋದ ಗಿಡ ಚಿಗುರಿಸಿದಂತೆ ಆಕೆಯ ಬದುಕು ಮತ್ತೊಮ್ಮೆ ನೂತನವಾದ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟಿತು. ಬೋವಾಜನು ಎಂಬ ಐಶ್ವರ್ಯವಂತನು ಆಕೆಗೆ ಮದುವೆಯಾಗ್ತಾನೆ. ಅವರಿಬ್ಬರಿಗೆ ಒಬೇದೇದನು ಎಂಬ ಒಬ್ಬ ಒಳ್ಳೆ ಮಗನು ಹುಟ್ಟುತ್ತಾನೆ. ಅವರ ವಂಶದಿಂದಲೇ ದಾವೀದನು ಹುಟ್ಟಿ ಬರ್ತಾನೆ. ಅವರ ವಂಶದಿಂದಲೇ ಮೆಸ್ಸಯ್ಯನು ಹುಟ್ಟಿ ಬರ್ತಾನೆ. ಆಕೆ ಕೊನೆಗೆ ಯೇಸುಕ್ರಿಸ್ತನ ವಂಶಾವಳಿಯೊಳಗೆ ಈ ಮೊವಾಬ್ಯಳಾಗಿರುವ ಅನ್ಯಳಾಗಿರುವ ರೂತಳು ಬರುತ್ತಾಳೆ. ಕಾರಣ, ಕರ್ತನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಳು. ತಮಿಳ್ ಬೈಬಲ್ನಲ್ಲಿ ಹೇಗಿದೆ ಗೊತ್ತಾ? ಬಿಡಲಾರದೆ ಬಿಗಿಯಾಗಿ ಹಿಡ್ಕೊಂಡಿದ್ದಳು ಎಂಬುದಾಗಿ ಹೇಳುತ್ತದೆ. ಕನ್ನಡದಲ್ಲಿ ಅಪ್ಪಿಕೊಂಡಿದ್ದಾಳೆ ಅಂತಿದೆ. ಕರ್ತನನ್ನು ಹಿಡಿದುಕೊಳ್ಳಿರಿ, ದೇವರ ವಾಕ್ಯಗಳನ್ನು ಹಿಡಿದುಕೊಳ್ಳಿರಿ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಹಿಡಿದಿಟ್ಟುಕೊಳ್ಳಿರಿ. ಆತನ ವಾಕ್ಯ ಹಿಡಿದುಕೊಂಡು ಪ್ರಾರ್ಥಿಸುವುದಾದರೆ, ಆತನ ವಾಗ್ದಾನ ಹಿಡಿದುಕೊಂಡು ಪ್ರಾರ್ಥಿಸೋದಾದರೆ ಅದ್ಭುತಗಳು ನಡೆಯುತ್ತವೆ. ಪ್ರಾರ್ಥನೆಯಲ್ಲಿ ದೇವರು ಕೊಟ್ಟ ವಾಗ್ದಾನಗಳು ನಿಮಗಿವೆಯಾ? ಅವುಗಳನ್ನು ದೇವರ ಮುಂದಿಟ್ಟು ಅವು ನೆರವೇರಿಸಿರಿ ಎಂದು ಕರ್ತನಿಗೆ ಬೇಡಿಕೊಂಡು ಬಿಗಿಯಾಗಿ ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ಕೊಡ್ತೇನಂದಿದ್ದೀರಲ್ಲ ದೇವರೇ, ಕೊಡಿರಿ. ಇದನ್ನು ಮಾಡ್ತೇನಂದಿದ್ದೀರಲ್ಲವೇ, ಮಾಡಿರಿ. ನಾನು ನಂಬುತ್ತಿದ್ದೇನೆ. ಬಿಟ್ಟು ಬಿಡದೆ ಪ್ರಾರ್ಥಿಸಿರಿ. 1 ದಿನ 2 ದಿನ ಅಷ್ಟೇ ಅಲ್ಲ, ಉತ್ತರ ಬರುವವರೆಗೂ ಪ್ರಾರ್ಥಿಸಿ. ಸ್ಥಿರಚಿತ್ತರಾಗಿ ಪ್ರಾರ್ಥಿಸಬೇಕು. ಹಲ್ಲಿ ಹಿಡಿದಂತೆ ಹಿಡಿಯುವುದಲ್ಲ. ಹಲ್ಲಿಗಳು ನಮ್ಮ ಮನೆಗಳಲ್ಲಿರ್ತವೆ. ನೋಡಿದ್ದೀರಾ ಎಂದಾದರೂ? ಹಲ್ಲಿಯ ಕಾಲುಗಳು ಚಿಕ್ಕದಾಗಿರ್ತವೆ, ಚಿಕ್ಕದಾಗಿರ್ತವೆ. ಅವು ಟಪಕ್ಕಂತ ಕೆಳಗೆ ಬೀಳ್ತವೆ ಕೆಲವೊಂದು ಸಾರಿ, ಹೌದಲ್ಲವೇ? ಅವುಗಳ ಕಾಲು ಈ ರೀತಿ ಅಗಲವಾಗಿರ್ತವೆ. ಅದು ಎಷ್ಟೇ ಹಿಡ್ಕೊಂಡ್ರೂ ಬಿಗಿಯಾಗಿರೋದಿಲ್ಲ. ಸ್ವಲ್ಪ ಗಾಳಿ ಏನಾದರೂ ತಗಲಿದ್ರೆ ಡಬಾರ್ ಅಂತ ಕೆಳಗೆ ಬೀಳ್ತವೆ.
ಆದರೆ ಉಡುವಿನ ಹಿಡಿತ ಬಿಗಿಯಾಗಿರುತ್ತೆ. ಉಡು ಎಂಬ ಮಾತು ಕೇಳ್ದಿರೋ ಇಲ್ಲವೋ? ಪೂರ್ವಕಾಲದಲ್ಲಿ ಅದನ್ನು ಬೆಟ್ಟ ಹತ್ತಲು ಬಳಸ್ತಿದ್ರಂತೆ. ಅದೊಂದು ಜೀವಿ, ಅದೊಂದು ದಪ್ಪ ಇಲಿಯಂತೆ ಹೆಗ್ಗಣದಂತೆ ಇರುತ್ತೆ. ಆ ಉಡುವನ್ನು ಸುಮ್ಮನೆ ಗುಡ್ಡದ ಮೇಲೆ ಎಸೆದ್ರೆ ಆ ಗುಡ್ಡಕ್ಕೆ ಅದು ಬಿಗಿಯಾಗಿ ಹಿಡ್ಕೊಳ್ತಾ ಇತ್ತಂತೆ ಕಾಲಿನಿಂದ. ಅದಕ್ಕೆ 4 ಕಾಲುಗಳಿಂದ ಗಟ್ಟಿಯಾಗಿ ಒಂದು ಸಾರಿ ಹಿಡ್ಕೊಂಡ್ರೆ ಅದು ಏನಾದರೂ ಸಹ ಬಿಡೋದಿಲ್ಲ. ಅದಕ್ಕೆ ಅದರ ಬಾಲಕ್ಕೆ ಹಗ್ಗ ಕಟ್ಟಿ ಕೆಳಗಡೆಯಿಂದ ಹತ್ತಲು, ಅಂದರೆ ಬೆಟ್ಟ ಹತ್ತಲು ಆ ಉಡುವನ್ನು ಬಳಸುತ್ತಾ ಇದ್ರು. ಅದರ ಬೆನ್ನಿಗೆ ಎಷ್ಟೇ ನೋವಾದ್ರೂ, ಅದಕ್ಕೆಷ್ಟೇ ಬಾಧೆ ಆಗ್ತಾ ಇದ್ರು ಕೂಡ ಒಂದು ಸಾರಿ ಹಿಡಿಯೋದಾದ್ರೆ ತನ್ನ ಹಿಡಿತ ಮಾತ್ರ ಬಿಡಲ್ಲ. ಅದಕ್ಕೆ ಉಡುವಿನ ಹಿಡಿತ ಅನ್ನುತ್ತಾರೆ. ದೇವರ ವಿಷಯದಲ್ಲಿ ಕೂಡ ಉಡುವಿನಂತೆ ಹಿಡಿಯಬೇಕು. ಲೋಕದ ವಿಷಯಗಳಲ್ಲಿ ಹಲ್ಲಿಯ ಹಿಡಿತದಂತೆ ಹಿಡಿಯಿರಿ. ಬಂದ್ರೆ ಬರಲಿ, ಬಿಟ್ರೆ ಬಿಡ್ಲಿ. ಮನುಷ್ಯರು ನನಗೆ ಹೊಗಳಿದ್ರೂ ಪರವಾಗಿಲ್ಲ, ಹೊಗಳದಿದ್ರೂ ಪರವಾಗಿಲ್ಲ. ದೇವರಿಗೋಸ್ಕರ ಪ್ರಯಾಸ ಪಟ್ಟಿದ್ದಕ್ಕಾಗಿ ಮನುಷ್ಯರು ನನ್ನನ್ನು ಮೆಚ್ಚಿಕೊಂಡ್ರೂ ಪರವಾಗಿಲ್ಲ, ನೊಂದುಕೊಂಡ್ರೂ ಪರವಾಗಿಲ್ಲ. ಪ್ರತಿಯೊಂದ್ರ ಬಗ್ಗೆ ಲೆಕ್ಕಿಸುವ ಅಗತ್ಯವಿಲ್ಲ. ಲೌಕಿಕ ವಿಷಯಗಳಲ್ಲಿ ನನಗೇನು ಅಷ್ಟು ಆಸಕ್ತಿ ಇಲ್ಲ. ಆದರೆ ಕರ್ತನ ವಿಷಯಗಳು ಬಂದ ಕೂಡಲೇ ನಾನು ಬಿಡಲ್ಲ. ಒಂದು ಬಿಗಿಯಾದ ಹಿಡಿತದ ಪ್ರಾರ್ಥನೆ ಮಾಡಿ ಇಂದಿನಿಂದ ಕರ್ತನ ಸನ್ನಿಧಿಯಲ್ಲಿ ಆತನ ಪಾದಗಳನ್ನು ಹಿಡಿದುಕೊಳ್ಳ್ರಿ. ಆತನ ಪಾದ ಸನ್ನಿಧಿಯಲ್ಲಿ ನಮಗೆ ಸಮಸ್ತವೂ ದೊರಕುತ್ತದೆ. ಆತನ ಪಾದಗಳನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡಿರಿ. ದೇವರೇ, ನೀವೇ ನನ್ನ ಗತಿ, ನೀವೇ ನನಗೆ ದಿಕ್ಕು. ನಿಮ್ಮ ಹೊರತು ನನಗೆ ಬೇರೆ ಮಾರ್ಗವೇ ಇಲ್ಲ. ನನ್ನ ಬದುಕು ಬತ್ತಿ ಹೋಗಿದೆ, ನನ್ನ ಕುಟುಂಬ ಕುಸಿದು ಬಿದ್ದಿದೆ, ನನ್ನ ಜೀವಿತ ನಿರಾಶೆ ನಿರುತ್ಸಾಹದಿಂದ ತುಂಬಿಕೊಂಡಿದೆ. ಮತ್ತೊಮ್ಮೆ ನಾನು ಚಿಗುರುತ್ತೇನೋ, ಮತ್ತೊಮ್ಮೆ ನಾನು ಫಲಿಸುತ್ತೇನೋ, ಮತ್ತೆ ನನ್ನ ಜೀವಿತದಲ್ಲಿ ಸಂತೋಷ ಇರುತ್ತದೋ, ಮತ್ತೆ ನನ್ನ ಜೀವಿತದಲ್ಲಿ ನಾನು ಸಂತೋಷವನ್ನು, ಸಮಾಧಾನವನ್ನು ನೋಡಬಲ್ಲೆನೋ? ಇದು ಸಾಧ್ಯವೋ? ಮತ್ತೊಮ್ಮೆ ನಾನು ಇನ್ನಷ್ಟು ಹೆಚ್ಚು ಪ್ರಯೋಜನಕರವಾಗಿ ಇತರರಿಗೆ ಇರಬಲ್ಲೆನೋ? ನನಗೆ ಸಹಾಯ ಮಾಡಿರಿ ದೇವರೆಂದು ಬಿಗಿಯಾಗಿ ಹಿಡ್ಕೊಳ್ರಿ. ಕರ್ತನ ಪಾದಗಳನ್ನು ಬಿಟ್ಟು ಬಿಡಲಾರದೆ ಬಿಗಿಯಾಗಿ ಹಿಡ್ಕೊಂಡು ಪ್ರಾರ್ಥಿಸೋದಾದ್ರೆ ನಮ್ಮ ಪ್ರಾರ್ಥನೆಗೆ ಉತ್ತರಗಳು ಬರ್ತವೆ. ಪ್ರಿಯರೇ, ಕರ್ತನು ನಮ್ಮನ್ನು ಪರೀಕ್ಷಿಸುವುದಕ್ಕೋಸ್ಕರ ನಾವು ಕಾದಿರುವಂತೆ ಮಾಡ್ತಾರೆ ಕೆಲವೊಂದು ಸಾರಿ. ನಿಮಗೆ ನಿಜವಾಗ್ಲೂ ದೃಢವಾದಂತಹ ನಂಬಿಕೆ ಇದೆಯಾ? ದೃಢವಾಗಿ ನೀವು ಕರ್ತನನ್ನು ಪ್ರೀತಿಸ್ತಾ ಇದ್ದೀರಾ? ಪೂರ್ತಿಯಾಗಿ ಆತನ ಮೇಲೆ ಆಧಾರಗೊಂಡಿದ್ದೀರಾ? ಆತನನ್ನು ಪೂರ್ಣ ಹೃದಯದಿಂದ ನಂಬುತ್ತಾ ಇದ್ದೀರಾ ಎನ್ನುವಂಥದ್ದು ಯಾವಾಗ ಬಯಲಾಗುತ್ತೆ ಗೊತ್ತಾ? ನಾವು ರ್ಯಾಂಡಮ್ ಆಗಿ ಕೆಲವೊಂದು ಸಾರಿ ದೇವರೇ ಸಹಾಯ ಮಾಡಿರಿ ಅಂತ ಅಂದ್ಬಿಟ್ಟು ಮರೆತು ಹೋಗಿ ಅದನ್ನು ಬಿಟ್ಟು ಬಿಡುವವರಾಗಿ ಲೆಕ್ಕಿಸಲಾರದೆ ಇರೋದಾದ್ರೆ ನಿಮ್ಮ ನಂಬಿಕೆ ಸರಿಯಾಗಿಲ್ಲ ಎಂದರ್ಥ. ನಿಮಗೆ ನಿಜವಾಗಲೂ ದೇವರ ಮೇಲೆ ಪ್ರೀತಿ ಇಲ್ಲ, ನಂಬಿಕೆ ಇಲ್ಲ, ಭಕ್ತಿ ಇಲ್ಲ. ನೀವು ಲೋಕ ಸಂಬಂಧವಾದ ವಿಷಯಗಳ ಮೇಲೆ ಆಸೆ ಇಟ್ಕೊಂಡಿದ್ದೀರೆಂದರ್ಥ. ನೀವು ಸಕಲ ವಿಧವಾದ ಪ್ರಾರ್ಥನೆಗಳನ್ನು ಮಾಡುತ್ತಾ ಸಂಪೂರ್ಣವಾದ ಸ್ಥಿರಚಿತ್ತದೊಂದಿಗೆ ಪ್ರಾರ್ಥಿಸುತ್ತಾ ಎಚ್ಚರವಾಗಿರಿ. ಎಚ್ಚರವಾಗಿದ್ದು ಪ್ರಾರ್ಥಿಸುವುದರ ಕುರಿತು ಕಲಿತಿದ್ದೇವೆ. ವಿಜ್ಞಾಪನೆ ಪ್ರಾರ್ಥನೆ ಕುರಿತು ಕಲಿತಿದ್ದೇವೆ. ದೇವರ ಸನ್ನಿಧಿಯಲ್ಲಿ ಸ್ಥಿರಚಿತ್ತದಿಂದ ಪ್ರಾರ್ಥಿಸುವುದನ್ನು ಈ ದಿನದಿಂದ ಕಲಿತುಕೊಳ್ಳಿರಿ. ಅಂದರೆ ದೇವರು ಕೊಡುವವರೆಗೂ, ದೇವರು ಕಾರ್ಯ ಮಾಡುವವರೆಗೂ, ಆತನ ವಾಗ್ದಾನಗಳೆಲ್ಲ ನಮ್ಮ ವಿಷಯದಲ್ಲಿ ನೆರವೇರುವವರೆಗೂ ನಾವು ದೇವರ ಅಂದರೆ ಕರ್ತನ ಪಾದಗಳನ್ನು ಹಿಡಿದುಕೊಳ್ಳಬೇಕು. ಆತನ ಬರೋಣದವರೆಗೂ ಆತನು ನಮಗೆ ಕೊಟ್ಟಿರುವ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು. ಇಗೋ, ನಾನು ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಗಟ್ಟಿಯಾಗಿ ಹಿಡಿದುಕೋ. ಆ ವಚನ ನೋಡೋಣ ಬನ್ನಿ. ಪ್ರಕಟಣೆ 3ನೇ ಅಧ್ಯಾಯ 11ನೇ ವಚನ. ಇಗೋ, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ನಿನಗಿರುವುದನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರು. ಯಾರು ನಿನ್ನ ಜಯಮಾಲೆಯನ್ನು ಅಪಹರಿಸಲಾರದ ಹಾಗೆ ನಿನಗಿರುವುದನ್ನು ಗಟ್ಟಿಯಾಗಿ ಹಿಡಿದುಕೋ. ಪ್ರಾರ್ಥನೆಯಲ್ಲಿ ಅಸ್ಥಿರವಾಗಿರದೆ ಸ್ಥಿರಚಿತ್ತದಿಂದ ಪ್ರಾರ್ಥಿಸಿರಿ. ಆಗ ತಾನೇ ಅದ್ಭುತ ಮಹತ್ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಕಾಣ್ತೀರಿ. ನೀವು ಪ್ರಾರ್ಥಿಸಿರುವಂತಹ ವಿಷಯಗಳಲ್ಲಿ ಅನೇಕ ಪ್ರಾರ್ಥನೆಗಳ ನೆರವೇರುವಿಕೆಯನ್ನು ಕಾಣ್ತೀರಿ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಸ್ಥಿರಚಿತ್ತದಿಂದ ಪ್ರಾರ್ಥಿಸುವ ಪ್ರಾರ್ಥನಾತ್ಮವನ್ನು, ನಮಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಳ್ಳುವಂತೆಯೂ, ಸಂಪೂರ್ಣ ಹೃದಯದಿಂದ ಸ್ಥಿರಚಿತ್ತದಿಂದ ಪ್ರಾರ್ಥಿಸುತ್ತಾ ನಿಮ್ಮಲ್ಲಿ ಪೂರ್ಣ ನಂಬಿಕೆ ಇಟ್ಟು ನಿಮ್ಮ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕಾಣುತ್ತಾ
ನಮ್ಮ ಕಣ್ಮುಂದೆಯೇ ನಾಶನದ ಮಾರ್ಗದಲ್ಲಿ ಹೋಗಿ ನಾಶನವಾಗುವವರಿಗೋಸ್ಕರ ನಿಮ್ಮ ಪಾದ ಸನ್ನಿಧಿಯಲ್ಲಿ ಅವರಿಗಾಗಿ ಮೊರೆ ಇಟ್ಟು ಅವರನ್ನು ರಕ್ಷಣೆಗೆ ನಡೆಸುತ್ತಾ ನಮಗೆ ಕೊಟ್ಟ ಈ ದೊಡ್ಡ ಆಧಿಕ್ಯತೆಯನ್ನು, ರಕ್ಷಣೆಯನ್ನು, ನಮಗೋಸ್ಕರ ಸಿದ್ಧ ಮಾಡಿಟ್ಟಿರುವ ಜಯಮಾಲೆಯನ್ನು ಯಾರೂ ಅಪಹರಿಸಲಾರದಂತೆ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವ ಹಾಗೆ ನಮಗಿರುವುದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಕೆಳಗೆ ಕೊಡಲ್ಪಟ್ಟಂತಹ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಹಾಗೂ ಪ್ರೈಸ್ ರಿಪೋರ್ಟ್ಸ್ಗಳನ್ನು ಮೇಲಿಂದ ಮೇಲೆ ನಮಗೆ ಕಳಿಸಿಕೊಡ್ತಾ ಇರಿ. ವಾಟ್ಸಪ್ ಕಳಿಸಿಕೊಡ್ತಾ ಇರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಸ್ಥಿರಚಿತ್ತದಿಂದ ಪ್ರಾರ್ಥಿಸಿರಿ. ದೇವರು ನಿಜವಾಗಲೂ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಹೆಸರು ಊರು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.